ಈ ರೀತಿಯಾಗಿ ಕೆರಸಿನ್ ಅಥವಾ ಏನಾದರೂ ಹಾಕ್ಕೊಂಡು ನಾವು ಬೆಂಕಿಯನ್ನು ಹಾಕ್ಕೊಳ್ಬೇಕು. ಸಣ್ಣ ಕಟ್ಟಿಗೆ ನಾನಲ್ಲಿ ಯೂಸ್ ಮಾಡಿರುವುದು 5 to 6 ಇಂಚ್ ಇರುವಂಥ ಕಟ್ಟಿಗೆ ಅಷ್ಟೇ, ಆಗಲೇ ತೋರಿಸಿದ್ನಲ್ಲ ಅದಷ್ಟು ಹಾಕ್ಕೊಂಡು ಬೆಂಕಿಯನ್ನು ಹಾಕ್ಕೊಂಡು ನಾವು ಬೇಕಾದ ಪಾತ್ರೆನ ಇಟ್ಕೊಂಡು ಅಡುಗೆ ಈ ರೀತಿಯಾಗಿ ಮಾಡಬಹುದು. ತುಂಬ ಈಸಿಯಾಗಿ ಬೆಂಕಿಯನ್ನು ಹಾಕ್ಕೊಂಡು ಬೇಗ ಹತ್ಕೊಳ್ಳುತ್ತೆ, ಯಾಕೆಂದರೆ ಬೆಂಕಿ ಹಾಕಿದ ತಕ್ಷಣ ಅಲ್ಲಿ ಫ್ಯಾನನ್ನು ಆನ್ ಮಾಡಿದರೆ ಆಯಿತು. ಈಸಿಯಾಗಿ ಕಟ್ ಮಾಡ್ಲಿಕ್ಕಾಗತ್ತೆ ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀವಿ. ಕಡಿಮೆ ಕಟ್ಟಿಗೆಯಿಂದ ಏನು ನಮ್ಮ ಅಡುಗೆ ಮುಗಿಬಿಡತ್ತೆ. ಒಂದು 4 ಪೀಸ್ ಇದ್ದರೆ ಒಂದು ಅಡುಗೆ ಮುಗಿಯುತ್ತೆ ಅಂತ ತಿಳ್ಕೊಳ್ಳಿ. ಯಾಕಂದರೆ ಇದರ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತೇ ಇರುತ್ತೆ. ಕೆಲವೊಂದು ಯಾಕೆ ಇದನ್ನು ನಾನು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಕಾಮನ್ ಆಗಿ ಹಳ್ಳಿ ಕಡೆಗೆ ಜಾಸ್ತಿ ಒಲೆಯನ್ನು ಬಳಸ್ತಾರೆ ಏನು ಅಡುಗೆ ಮಾಡಲಿಕ್ಕೆ. ಅವರು ಈ ಥರ ಒಂದು ಒಲೆಯನ್ನು ತೊಗೊಂಡ್ರೆ ತುಂಬ ಸೇವ್ ಆಗುತ್ತೆ, ಜೊತೆಗೆ ಹೊಗೆ ಆಗಲ್ಲ. ಇಂಪಾರ್ಟೆಂಟ್ ಅಂದರೆ ಇದು ಒಂಚೂರು ಹೊಗೆ ಆಗಲ್ಲ. ಈ ರೀತಿ ಆರಾಮಾಗಿ ಅಡುಗೆ ಮಾಡಬಹುದು. ನೋಡಿ ಇಲ್ಲೊಂದು ಈ ರೀತಿಯಲ್ಲಿ ಕೊಟ್ಟಿದ್ದಾರೆ, ಯಾಕಂದರೆ ಇಲ್ಲಿ ಇರುವಂತಹ ಏನು ಬೂದಿ ಇದೆಯಲ್ಲ ಹಾಗೆ ಹೋಲ್ ಇದೆ, ಅಲ್ಲಿ ಕೆಳಗೆ ಹೋಗುತ್ತೆ. ಕೆಳಗೆ ಹೋದ ತಕ್ಷಣ ಇಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಟರ್ನ್ ಮಾಡ್ಕೊಳ್ಬೇಕು. ಇದು ಆ್ಯಕ್ಚುಲಿ ಜಾಮ್ ಆಗಿ